ಎಲ್ರಿಗೂ ನಮಸ್ಕಾರ ರೀ. ಪಾಟೀಲ್ ಪಾಕಶಾಲೆ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವ್ರ ಬೆಂಡೆಕಾಯಿ ಕುರ್ಕುರಿ ಹೆಂಗೆ ಮಾಡೋದಂತ ಈ ವಿಡಿಯೋ ಮುಖಾಂತರ ನೋಡೋಣ ಅಂತ ಬರ್ರಿ. ಎಕ್ದಮ್ ಸಿಂಪಲ್ ರೆಸಿಪಿ ಐತ್ರಿ. ಅಷ್ಟೇ ಒಂದು 4-5 ಸಾಮಾನು ಯೂಸ್ ಮಾಡಿ ನೀವು ಈ ರೆಸಿಪಿನ ಮನ್ಯಾಗ ಮಾಡ್ಬೋದು ರೀ. ಅದಕ್ಕಾಗಿ ನಮಗೆ ಬೇಕು ಒಂದು 10-15 ಬೆಂಡೆಕಾಯಿ ಬೇಕ್ರಿ. ಮೊದಲಿಗೆ ಏನು ಮಾಡಿರಿ, ಬೆಂಡೆಕಾಯಿನ ನೀರ ಹಾಕಿ ಸ್ವಚ್ಛಂಗ ತೊಳ್ಕೊರಿ. ತೊಳೆದಾದ ನಂತರ ಒಂದು ಟಿಶ್ಯೂ ಅಥವಾ ಒಂದು ಒಣ ಅರಿವೆಯಿಂದ ಅದ್ರ ಮ್ಯಾಗಿನ ಇದ್ದ ನೀರೆಲ್ಲ ಕ್ಲೀನ್ ಮಾಡ್ರಿ. ಬೆಂಡೆಕಾಯಿನ ಯಾವತ್ತೂ ಕಟ್ ಮಾಡೋಕ್ಕಿಂತ ಮೊದಲ ನೀರ ಹಾಕಿ ಕ್ಲೀನ್ ಮಾಡ್ಬೇಕ್ರಿ. ಕಟ್ ಮಾಡಿದ ನಂತರ ನೀರಾಗ ಯಾವತ್ತೂ ಹಾಕಿ ತೊಳಿಬಾರ್ದ್ರಿ. ಬೆಂಡೆಕಾಯಿ ಚಲೋದಂಗ ಕ್ಲೀನ್ ಮಾಡ್ಕೊರಿ. ಇಲ್ಲದ್ರೆ ಫ್ರೈ ಮಾಡುವಾಗ ಆಯಿಲ್ ಜಾಸ್ತಿ ಖರಾಬ್ ಆಗಿಬಿಡ್ತೈತಿ. ಒಂದು ಬೌಲ್ ತೊಗೊಂಡು ಅದ್ರಾಗ ಕತ್ತರಿಸಿದ ಬೆಂಡೆಕಾಯಿ ಹಾಕ್ರಿ. ಅದಾದ ನಂತರ ಅದ್ರಾಗ 1-2 ಚಮಚ ಕಡಲೆಬೇಳೆ ಹಿಟ್ಟು ಹಾಕ್ರಿ. 1 ಚಮಚ ಕಾರ್ನ್ಫ್ಲವರ್ ಅಥವಾ ಗೋಂಜಾಳ ಹಿಟ್ಟು ಹಾಕ್ರಿ. ಒಂದು ಸಣ್ಣ ಚಮಚ ತೊಗೊಂಡು ಅದರಿಂದ ಖಾರ ಪುಡಿ ಹಾಕ್ರಿ. ಅದಾದ ನಂತರ ಅದ್ರಾಗ ಕತ್ತರಿಸಿದ ಕೊತ್ತಂಬರಿ ಹಾಕ್ರಿ. ರುಚಿಗೆ ತಕ್ಕಂಥ ಉಪ್ಪು ಹಾಕ್ರಿ. ಇದೆಲ್ಲ ಹಾಕಿದ ನಂತರ ಒಂದು ಸ್ಪೂನ್ ತೊಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿರಿ. ಸ್ಪೂನಿಂದ ಮಾಡಿರಿ, ಇಲ್ಲಾಂದ್ರೆ ಕೈಯಿಂದ ಮಾಡ್ರಿ. ಚಲೋದಂಗ ಮಿಕ್ಸ್ ಮಾಡಿದ ನಂತರ ಅದ್ರಾಗ 1 ಚಮಚ ನೀರು ಹಾಕ್ರಿ. ನೀರು ಹೆಚ್ಚು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನೀರು ಹೆಚ್ಚು ಹಾಕಿದ್ರೆ ಅದು ಜಾಸ್ತಿ ಅಂಟಿಬಿಡ್ತೈತ್ರಿ. ನೋಡ್ರಿ, ವಿಡಿಯೋದ ತೋರಿಸಿದಂಗೆ ಚಲೋದಂಗತ್ನ ಮಿಕ್ಸ್ ಮಾಡ್ಕೊರಿ. ಅದಾದ ನಂತರ ಒಂದು ಕಡಾಯಿ ತಗೋರಿ. ಕಡಾಯಾಗ ಎಣ್ಣೆ ಹಾಕ್ರಿ. ಇದನ್ನ ಫ್ರೈ ಮಾಡುವಾಗ ಭಾಳ ಎಣ್ಣೆ ಗರಂ ಮಾಡೋಕೆ ಹೋಗ್ಬೇಡ್ರಿ, ಭಾಳ ತಂಪು ಎಣ್ಣೆಗೂ ಮಾಡಬೇಡ್ರಿ. ಮೀಡಿಯಮ್ ಹೀಟ್ ಆಯಿಲ್ದಾಗ ಇದನ್ನ ಫ್ರೈ ಮಾಡ್ಬೇಕ್ರಿ. ಮೇಲಿನ ಮ್ಯಾಗ ಇದನ್ನ ಜಾರೆ ತೊಗೊಂಡು ಅಲರ್ಸ್ಕೊತೀರಿ. ಮನ್ಯಾಗ ಏನಾದ್ರು 10 ನಿಮಿಷದಾಗ ಯಾವ್ದಾರ ಸ್ನ್ಯಾಕ್ಸ್ ಬೇಕಾದ್ರೆ ನೀವು ಬೆಂಡೆಕಾಯಿ ಕುರ್ಕುರಿಯನ್ನು ಮಾಡ್ಬೋದು ರೀ. ಇದಕ್ಕೇನು ಭಾಳ ಮಟ್ರಿಯಲ್ ಬೇಕಂತಿಲ್ರಿ. ಅಷ್ಟೊಂದು 4-5 ಮಟ್ರಿಯಲ್ ಯೂಸ್ ಮಾಡಿ ನೀವು ಬೆಂಡೆಕಾಯಿ ಕುರ್ಕುರಿಯನ್ನು ಮಾಡ್ಬೋದು ರೀ. ನೋಡ್ರಿ, ಈಗ ನಮ್ಮ ಬೆಂಡೆಕಾಯಿ ಕುರ್ಕುರಿ ಎಕ್ದಮ್ ಕ್ರಿಸ್ಪಿ ಆಗಿದಾವ್ರಿ. ಅದನ್ನ ಒಂದು ಪ್ಲೇಟ್ದಾಗ ತೆಗೆದ ಮುಂದೆ ಪ್ಲೇಟಿಂಗ್ ಮಾಡೋಣ ಅಂತ. ಒಂದು ಪ್ಲೇಟ್ ತಗೋರಿ. ಆ ಪ್ಲೇಟ್ದಾಗ ಕುರ್ಕುರೆ ಬೆಂಡೆ ಹಾಕ್ರಿ. ಅದ್ರ ಮ್ಯಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ರಿ. ಚಾಟ್ ಮಸಾಲ ಯಾಕೆ ಹಾಕೋದಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಬರಬೇಕಂತ ಚಾಟ್ ಮಸಾಲ ಹಾಕೋದ್ರಿ. ಕುರ್ಕುರೆ ಬೆಂಡಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಈ ವಿಡಿಯೋದಾಗ ನೀವು ನೋಡ್ಬೋದು ರೀ. ನೋಡ್ರಿ, ಅದು ಎಷ್ಟೊಂದು ಕ್ರಿಸ್ಪಿ ಆಗೈತೆ ಅಂತ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಪಾಟೀಲ್ ಪಾಕಶಾಲೆ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೇನಾದ್ರೆ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪಾಟೀಲ್ ಪಾಕಶಾಲೆ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಕೊಡ್ರಿ, ಕಮೆಂಟ್ ಮಾಡಿರಿ.